ಭಗವದ್ಭಕ್ತರಲ್ಲಿ ವಂದನೆಗಳನ್ನು ಅರ್ಪಿಸಿ ಜನ್ಮ ನೀಡಿದ ಮಾತಾ ಪಿತೃ ಗುರು ಹಿರಿಯರಿಗೆ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸಿ ಗುರುಗಳಾದ ಶ್ರೀ ಜಗದ್ಗುರು ಶಂಕರಾಚಾರ್ಯ ಸ್ವಾಮಿ ಅಡಿದಾವರೆಗಳಿಗೆ ವಂದಿಸಿ ಸುಕ್ಷೇತ್ರವಾದ ಶ್ರೀ ಮೋತಂಪಲ್ಲಿ ವಾಸನಾದ ಶ್ರೀ ಬಲಭೀಮಸೇನ ಸ್ವಾಮಿಯ ದಿವ್ಯ ಚರಿತ್ರೆಯನ್ನ ಇಂದು ನಾವೆಲ್ಲರೂ ಆನಂದದಿಂದ ಸ್ತುತಿಸೋಣ. ಪವನಪುತ್ರ ಹನುಮಾನಿಗೆ ಕಥಾ ಶ್ರವಣ ಮಾಡೋ ಮಾಡೋ ಕಥಾ ಶ್ರವಣ ಮಾಡೋ ಮಾಡೋ ಕಥಾ ಶ್ರವಣ ಮಾಡೋ. ಮೋತಂ ಪಲ್ಲಿವಾಸ ಶ್ರೀಬಲ ಗುಣಕುಲನ ಕಥಾ ಶ್ರವಣ ಮಾಡೋ ಮಾಡೋ ಕಥಾ ಶ್ರವಣ ಮಾಡೋ. ಕಲ್ಯಾಣ ಗುಣಪೂರ್ಣಾಯ ವಿಶ್ವಕಾರಣಮೂರ್ತಯೇ ನಮೋ ಭೀಮ ಹೃದೀಶಾಯ ವೆಂಕಟೇಶಾಯ ವಿಷ್ಣವೇ ಭೀಮಸೇನಾಯ ಮಧ್ವಾಯ ಮೋತಂಪಲ್ಲಿ ನಿವಾಸಿನೇ ನಮೋ ಹನುಮತೆ ಕೃಷ್ಣ ಕೃಷ್ಣ ರಾಮಾರ್ಧಕಾಯ ಚ. ಶ್ರೀ ಸೀತಾಪತಿ ಶ್ರೀರಾಮಚಂದ್ರ ಸ್ವಾಮಿ ಮಹಾರಾಜ್ ಕಿ. ಪೂರ್ವದಲ್ಲಿ ಮಹಾತಪಸ್ವಿ ಶಿರೋಮಣಿಗಳಾದ ಕೆಲವರು ಯತೀಶ್ವರರು ನಾನಾ ತೀರ್ಥಕ್ಷೇತ್ರಗಳನ್ನು ಸಂಚರಿಸಿ ಶ್ರೀ ತಿರುಪತೀಶನ ಸಂದರ್ಶನಾರ್ಥಿಗಳಾಗಿ ಹೊರಟಾಗ ಚಾತುರ್ಮಾಸ ಸಂಕಲ್ಪ ಕೂಡುವ ಕಾಲ ಪ್ರಾಪ್ತವಾಯಿತು. ಶ್ರೀ ವೆಂಕಟಾಚಲಕ್ಕೆ ಪೂರ್ವದ್ವಾರವೆನಿಸುವ ಶ್ರೀ ಮೋತಂಪಲ್ಲಿಗೆ ದಿಗ್ವಿಜಯ ಮಾಡಿದ್ದಾರೆ ಯತೀಶ್ವರರು. ಹೀಗೆ ಕಾಲಕ್ರಮೇಣ ಅಲ್ಲಿಯೇ ಶೂದ್ರ ಜಾತಿಯ ಒಬ್ಬ ಬಾಲಕನು ಅವರಿಗೆ ಸೇವಕನಾಗಿ ಬರುತ್ತಿದ್ದಾನೆ. ಆ ಬಾಲಕ ಕೇವಲ 5 ವರ್ಷದವನಾಗಿದ್ದರು. ಭಗವತ್ ತತ್ವದಲ್ಲಿ ರಸಿಕನಾಗಿದ್ದಂಥವನು ಚಿಕ್ಕ ಬಾಲಕ. ಚಾತುರ್ಮಾಸವ ಮುಗಿದೊಡನೆ ಯತಿಗಳು ಆ ಬಾಲಕನ ದೃಢವಾದ ಅಚಲ ಸೇವೆಯನ್ನು ಕಂಡು ಆ ಬಾಲಕನಿಗೆ ಮಂತ್ರೋಪದೇಶವನ್ನು ಮಾಡಿ ಮುಂದೆ ತೀರ್ಥಯಾತ್ರೆಗಳಿಗಾಗಿ ತೆರಳಿದ್ದಾರೆ. ಆ ಬಾಲಕನು ನಿರಂತರವಾಗಿ ಭಗವಂತನ ಧ್ಯಾನ ಮಾಡ್ತಾ ಇದ್ದಾನೆ. ಆಹಾ, ಗುರು ನೀನ ತಂದೆ ದೇವ ನೀನು ತಂದೆ ಗುರು ನೀನ ತಂದೆ ಗುರು ನೀನ ತಂದೆ ದೇವ ನೀನು ತಂದೆ ಕೈ ಹಿಡಿದು ಕಾಪಾಡು ಅನುದಿನದಲ್ಲಿ ನಿನ್ನ ಭಜಿತು ಕರುಣಿಸು ತಂದೆ ದೇವ ಕರುಣಿಸು ತಂದೆ ದೇವ ಗುರು ನೀನೆ ತಂದೆ. ಏನು ಅರಿಯದ ನಾನು ಕಹಸುಳೆ ತಂದೆ ನೆನಪ ಏನು ಅರಿಯದ ನಾನು ಚಿಕ್ಕ ಹಸುಳೆ ತಂದೆ ನನ್ನ ಮೇಲೆ
ಧನ್ಯನಾದಂಥ ಶ್ರೀ ವಾಸುದೇವನ ದರ್ಶನವಾಗಿರುತ್ತದೆ. ಆ ಬಾಲಕನು ನೋಡಿ ಅತ್ಯಾನಂದದಿಂದ ಪುಳಗಿದ ಹೃದಯದವನಾಗಿ ನೋಡುವಷ್ಟರಲ್ಲಿಯೇ ಆ ದಿವ್ಯ ಮೂರ್ತಿಯು ಅದೃಶ್ಯನಾಗಿ ಬಿಟ್ಟಿದ್ದಾನೆ. ಆ ಬಾಲಕನು ಅದೃಶ್ಯನಾದಂತಹ ಮೂರ್ತಿಯನ್ನ ನೋಡಲಾರದಂತಹ ಪರಿಸ್ಥಿತಿಯಲ್ಲಿ ಆ ಬಾಲಕನು ಕಂಡು ಅತಿ ದುಃಖ ಪರವಶನಾಗಿ, ಸ್ವಾಮಿ ತಂದೆ, ನನ್ನಪ್ಪ ನೋಡುತ್ತಲೇ ಮಾಯವಾಗಿದೆಯಲ್ಲ, ಕಠಿಣ ಹೃದಯದವ ನೀನಾಗಬೇಡ, ಕರುಣಾಳು ತಂದೆ, ನೀ ನಿನ್ನ ಕಂದನ ಮೊರೆಯನ್ನು ಆಲಿಸು, ರಚಿಸು ಶ್ರೀಹರಿಯೇ. ಅತಿ ದುಃಖದಿಂದ ಆ ಬಾಲಕನು ಶ್ರೀಹರಿಯ ಧ್ಯಾನವನ್ನು ಮಾಡುತ್ತಾ ಪ್ರಲಾಪಿಸುತ್ತಾ ಇದ್ದಾಗ ಆಗ ಆಕಾಶವಾಣಿ ಅಂದರೆ ಮೇಲಿಂದ ಆಕಾಶವಾಣಿಯಿಂದ ಗಡಗಡೆ ಅಂತ ಶಬ್ದ ಬಂದು ಆ ಭಗವಂತನು, ಓ ಬಾಲಕನೇ ಕಂದ, ಈ ಜನ್ಮದಲ್ಲಿ ನಿನಗೆ ಇಷ್ಟೇ ದರ್ಶನ, ನಿನ್ನ ಭಕ್ತಿಯ ಸಾಧನವನ್ನು ಮುಂದುವರಿಸು, ಮುಂದೆ ಜನ್ಮಾಂತರದಲ್ಲಿ ಮಹಾಭಾಗ್ಯವನ್ನು ಪಡೆಯುವಿ ಎಂದು ತಿಳಿಸಿದಾಗ ಆ ಬಾಲಕನು ಶ್ರೀವಾಸುದೇವನ ಧ್ಯಾನದಲ್ಲಿದ್ದು ಮರುಜನ್ಮದಲ್ಲಿ ಚತುರ್ಮುಖ ಬ್ರಹ್ಮದೇವರಿಗೆ ಮಾನಸ ಪುತ್ರನಾಗುವ ಭಾಗ್ಯವನ್ನು ಪಡೆದಿದ್ದಾನೆ. ಆತನೇ ನಮ್ಮ ನಾರಾಯಣ ನಾರಾಯಣ ಶ್ರೀ ಪ್ರಹ್ಲಾದ ವರದ ಗೋವಿಂದ ಗೋವಿಂದ. ಭಕ್ತಾದಿಗಳೇ, ಈ ನಾರದನಿಗೆ ಶೂದ್ರ ಜನ್ಮ ಬರುವುದಕ್ಕೆ ಕಾರಣವೇನು? ಅವರು ಪೂರ್ವ ಜನ್ಮದಲ್ಲಿ ಯಾರು, ಇಲ್ಲಿಗೆ ಹೇಗೆ ಬಂದರು ಎಂಬ ಶಂಕೆ ಬರುವುದು ಸಹಜವಲ್ಲವೇ? ಹಿಂದಕ್ಕೆ ಒಬ್ಬ ಬರಹಣನೆಂಬ ಗಂಧರ್ವನು ತನ್ನ ಸತಿಯೊಂದಿಗೆ ಬ್ರಹ್ಮನ ಸಭೆಗೆ ಹೋದಾಗ ಶ್ರೀ ಪರಮೇಶ್ವರನು ಪಾರ್ವತಿ ದೇವಿಯಿಂದೊಡಗೂಡಿ ಸಭೆಯಲ್ಲಿ ಆಸೀನರಾದದ್ದನ್ನು ಕಂಡು ಈ ಗಂಧರ್ವನು ಇದು ಲಜ್ಜಾಸ್ಪದವಾದ ಕಾರ್ಯವನ್ನು ಪರಿಹಾಸ ಮಾಡಿಬಿಟ್ಟಿದ್ದಾರೆ. ಇವನ ಪರಿಹಾಸವನ್ನು ಕಂಡು ಆ ತಾಯಿ ಪಾರ್ವತಿಯು ಶಕ್ತಿನಿಂದ ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು ಕೋಪದಿಂದಲೇ ಕಣ್ಣುಗಳನ್ನು ಕೆಂಪಗೆ ಮಾಡಿದಳ ತಾಯಿ. ಸಿಟ್ಟಿನಿಂದಲೇ ಗಂಧರ್ವನಿಗೆ ಶಾಪ ನೀಡಿದಳು ಆ ತಾಯಿ. ಸೂತ್ರನಾಗೆಂದು ಶಪಿಸಿದಳಯ್ಯ ಭಗವತಿ. ಆ ತಾಯಿ ಆ ಗಂಧರ್ವನಿಗೆ ಶಾಪವನ್ನು ನೀಡಿಬಿಟ್ಟಿದ್ದಾಳೆ. ಸೂತ್ರನಾಗೆಂದು ಶಪಿಸಿದಳಯ್ಯ ಭಗವತಿ. ಶ್ರೀ ಅಂಜನೇಯ ಗೋವಿಂದ. ಆ ತಾಯಿ ಪಾರ್ವತಿ ಮಾತೆ ಸಿಟ್ಟಿನಿಂದ ಗಂಧರ್ವ ಮೂಢಾನಿ ಶೂದ್ರನಾಗು ಎಂದು ಶಪಿಸಿಬಿಟ್ಟಿದ್ದಾಳೆ. ಹಾಗೆ ಗಂಧರ್ವನು ಪಶ್ಚಾತ್ತಾಪದಿಂದ ದೀನವದನನವನಾಗಿ ಬೇಡಿಕೊಳ್ಳಲು ಕೃಪಾಪರವಶ ಹೃದಯದವಳಾದ ಸರ್ವಮಂಗಳ ದೇವಿಯು ಶಾಂತಳಾಗಿ ಅಂತಃಕರಣದಿಂದ, ಗಂಧರ್ವ, ನೀನು ಶೂದ್ರನಾದರೂ ಭಗವದ್ ಭಕ್ತನಾಗಿರು. ಜನ್ಮದಲ್ಲಿ ನಿನಗೆ ಮಹತ್ವ ಯೋಗವು ಲಭಿಸಿ ಜ್ಞಾನ ಪಡೆದ ಕೃತಾರ್ಥನಾಗು. ನಿನಗೆ ಮಹತ್ವ ಯೋಗವಾಗಬೇಕಾದರೆ ನಿನಗೆ ಭೂಮಿಯಲ್ಲಿ ಶ್ರೀ ಮೋತಂಪಲ್ಲಿ ಎಂಬ ಸ್ಥಳದಲ್ಲಿ ಆಗುವುದು. ಕಾರಣ, ನೀನು ಮೋತಪ್ಪಲ್ಲಿ ಗ್ರಾಮದಲ್ಲಿ ಜನಿಸು. ಅಲ್ಲಿಯ ಕ್ಷೇತ್ರ ಮೂರ್ತಿಯಾದ ಅವತಾರತ್ರಯೋಪೇತನಾದ ಶ್ರೀ ಅಂಜನೇಯನನ್ನು ಪೂಜಿಸಿ ಕೃತಾರ್ಥನಾಗು ಎಂದು ಆ ತಾಯಿ ಪಾರ್ವತಿ ದೇವಿ ಹೇಳಿದ್ದಾಳೆ. ಈ ಉಪಬರಹಣನೆಂಬ ಗಂಧರ್ವನೇ ಮೋತಂಪಲ್ಲಿ ಎಂಬಲ್ಲಿ ಹುಟ್ಟಿ ಶ್ರೀ ಹನುಮಂತನು ರಥಾರೂಢನಾದಾಗೆ ದರ್ಶನ ಮಂಗಳಾರತಿ ಸೇವೆ ಮಾಡುತ್ತಾ ನಾರದರಿಗೆ ಬಂದಂಥ ಶೂದ್ರ ಜನ್ಮ ನೀಗಿಸುವಂತ ಸುಕ್ಷೇತ್ರವಿದು ನಮ್ಮ ಮೋತಕ್ಕಲ್ಲಿ. ಆಹಾ, ಎಂತ ಪುಣ್ಯ ಕ್ಷೇತ್ರವಿದು ಮೋತಂಪಲ್ಲಿ, ನೋಡಿದವರೇ ಧನ್ಯನಯ್ಯ ಈ ಜಗತಿ ಜನರು, ಈ ಜಗತಿ ಜನರು, ಎಂತ ಪುಣ್ಯ ಕ್ಷೇತ್ರವಿದು. ನೋಡಿದವರೇ
ಶ್ರೀಬಲ ಭೀಮಸೇನ ಒಂದಾನೊಂದು ಸಮಯದಲ್ಲಿ ಕೃಷ್ಣಾ ತೀರದ ಯೋಗಿಗಳೊಬ್ಬರು ಯಾತ್ರಾರ್ಥವಾಗಿ ಭರತ ಖಂಡವನ್ನೆಲ್ಲ ಸಂಚರಿಸಿ ಬದರಿ ಕ್ಷೇತ್ರದಲ್ಲಿ ವಾಸವಾಗಿ ಅಲ್ಲಿ ಶ್ರೀ ಪ್ರಾಣದೇವರನ್ನು ಭಜಿಸಿ ಮೆಚ್ಚಿಸಿದ್ದಾರೆ. ಆಗ ಶ್ರೀ ವಾಯುದೇವರು ಪ್ರತ್ಯಕ್ಷರಾಗಿ, ಓ ತಪಸ್ವಿಯೇ, ನಿನಗೆ ಏನು ಬೇಕು ಎಂದು ಕೇಳಿದಾಗ ಯೋಗಿಗಳು, ದೇವಶ್ರೇಷ್ಠನಾದ ವಾಯುದೇವ, ನನ್ನ ದೇಶದಲ್ಲಿ ವಾಯುಭಕ್ತಿಯು ನ್ಯೂನ್ಯವಾಗಿದೆ. ನನ್ನ ದೇಶವು ಕೃಷ್ಣಾ ನದಿಗೆ ಉತ್ತರ ದೇಶಸ್ಥ ಶ್ರೀ ತಿರುಪತಿಗೆ ಪೂರ್ವದ್ವಾರ ರೂಪವಾಗಿದೆ. ನೀನು ಅಲ್ಲಿಗೆ ದಯಮಾಡಿಸು ತಂದೆ. ನಮ್ಮ ಮೋದಪ್ಪಲ್ಲಿ ಗ್ರಾಮದಲ್ಲಿ ನೀನು ಬಂದು ನೆಲೆಸಬೇಕು ಎಂದು ಪ್ರಾರ್ಥಿಸಿದಾಗ ಶ್ರೀವಾಯುದೇವರು ತಥಾಸ್ತು ಎಂದು ಅಭಯವನ್ನಿತ್ತು ಸುಕ್ಷೇತ್ರವಾದ ಮೋತಂಪಲ್ಲಿಗೆ ದಯಮಾಡಿಸಿದ್ದಾರೆ. ಬಂದನು ಬಲ ಭೀಮನು ವಾಯುದೇವ, ಬಂದನು ಬಲ ಭೀಮನು ವಾಯುದೇವ. ಶ್ರೀ ಹನುಮಂತ ದೇವರನ್ನ ಕರೆದುಕೊಂಡು ಬಂದಂತಹ ಸದ್ವಂಶೀಯರೇ, ಮೋತಂಪಲ್ಲಿಯಲ್ಲಿ ಶ್ರೀ ಬಲಭೀಮಸೇನ ಸ್ವಾಮಿಯನ್ನ ಪರ್ಯಾಯ ಪದ್ಧತಿಯಿಂದ ಅರ್ಪಿಸುವ ಭಾಗ್ಯವನ್ನ ಕಾಯ್ದುಕೊಂಡು ಬಂದಿದ್ದಾರೆ. ಕಾಲಕ್ರಮೇಣ ಹೀಗೆ ಒಂದು ಸಲ ವಿಗ್ರಹ ಧ್ವಂಸಿಗಳ ಉಪಟಳ ಕಾಲದಲ್ಲಿ ಶ್ರೀ ಹನುಮಂತ ವಿಗ್ರಹವು ಛೇದಿಸಲ್ಪಟ್ಟಿದೆ. ಆ ಮೂರ್ತಿಯನ್ನು ತೆಗೆದು ಬೇರೊಂದು ಪ್ರತಿಮೆಯನ್ನು ಅದೇ ಸ್ಥಾನದಲ್ಲಿ ಸ್ಥಾಪಿಸಬೇಕೆಂದು ಆ ದೇಶದ ರಾಜನು ಯೋಚಿಸಿ ಶಿಲೆಯಿಂದ ಪ್ರತಿಮೆಯೊಂದನ್ನು ಮಾಡಿಸಿಬಿಟ್ಟಿದ್ದಾನೆ. ಆದರೆ ಸ್ವಯಂ ವ್ಯಕ್ತನಾದ ಶ್ರೀ ಮಾರುತಿಯು ಅರ್ಚಕರ ಸ್ವಪ್ನದಲ್ಲಿ ಬಂದು, ಅರ್ಚಕರೇ, ನಿಮ್ಮ ಮಕ್ಕಳ ಕೈಕಾಲುಗಳು ಅಕಸ್ಮಾತ್ ಆಗಿ ಮುರಿದರೆ ಆ ಮಕ್ಕಳನ್ನು ಹೊರಕ್ಕೆ ಎಸೆದು ಬಿಡುವಿರೋ? ನನ್ನ ಮೂರ್ತಿಯ ಛೇದಿಸಲ್ಪಟ್ಟ ಚೂರುಗಳನ್ನೆಲ್ಲ ಯಥಾವತ್ತಾಗಿ ಜೋಡಿಸಿ 40 ದಿನ ಬಾಗಿಲು ಮುಚ್ಚಿದಿರಿ. ನೀವು ಮಾತ್ರ ಕೊನೆಯವರೆಗೂ 40 ದಿನ ಉಪವಾಸದಿಂದ ಇರಿ ಎಂದು ಅಪ್ಪಣೆ ಇಟ್ಟಾಗ ಅದೇ ರೀತಿ ಅರ್ಚಕರು ಉಪವಾಸದಿಂದ ಇದ್ದು ದಿನಗಳನ್ನು ತಪ್ಪಾಗಿ ಎಣಿಕೆ ಮಾಡಿಕೊಂಡು 1, 2, 3, 4, 5, 6, 7, 8, 9, 19, 29, 39 ಅಷ್ಟಕ್ಕೆ 39ಕ್ಕೆ ನಿಂತು ಒಂದು ದಿನ ಮುಂಚಿತವಾಗಿ ಬಾಗಿಲು ತೆಗೆದು ಬಿಟ್ಟಿದ್ದಾರೆ ಈ ನಮ್ಮ ಅರ್ಚಕರು. ಪ್ರತಿಮೆಯು ಮೊದಲಿನಂತೆಯೇ ಆಗಿ ಹಣೆಯಲ್ಲಿ ಗಾಯವಿದ್ದಂತೆ ರಕ್ತವಿದ್ದಂತೆಯೇ ಆಗಿ ಕಾಣಿಸಿಬಿಟ್ಟಿದೆ. ಅರ್ಚಕರು ಹಣೆಯ ಮೇಲಿನ ವ್ರಣಕ್ಕೆ ಸರಿ ಹೋಗುವ ಒಂದು ಹಣೆಯ ಮೇಲೆ ಲಕ್ಷ್ಮೀ ಸಾಲಿಗ್ರಾಮವನ್ನು ಇರಿಸಿದ್ದಾರೆ. ಹಾಗೆಯೇ ವೃಕ್ಷ ಸ್ಥಳದಲ್ಲಿ ನರಸಿಂಹ ಸಾಲಿಗ್ರಾಮವನ್ನು ಇರಿಸಿದ್ದಾರೆ. ಹಾಗೆಯೇ ಅಂಟಿಕೊಂಡಿದೆ ನೋಡಿ. ಪವಾಡ ಪುರುಷ ಅಂಜನೇಯನ ಲೀಲೆಗಳನ್ನು ನೋಡಿ ಪವಾಡ ಪುರುಷ ಅಂಜನೇಯನ ಲೀಲೆಗಳನ್ನು ನೋಡಿ ಮುಖ್ಯ ಪ್ರಾಣನ ವಾಯುದೇವನ ಭಜಿಸಿ ಧನ್ಯರಾಗಿ, ಮುಖ್ಯ ಪ್ರಾಣನ ವಾಯುದೇವನ ಭಜಿಸಿ ಧನ್ಯರಾಗಿ. ಪ್ರಹ್ಲಾದ ವರದ ಗೋವಿಂದಾಗೋ. ಈಗಲೂ ಆ ನರಸಿಂಹ ಸಾಲಿಗ್ರಾಮವು ಲಕ್ಷ್ಮೀ ಸಾಲಿಗ್ರಾಮವು ಪ್ರತಿಮೆಯಲ್ಲಿ ಅಗಮಾತ್ರ ಕಾಣುತ್ತದೆ. ಹೊಸದಾಗಿ ಸ್ಥಾಪಿಸಬೇಕೆಂದ ಮೂರ್ತಿಯನ್ನ ಗರ್ಭಗುಡಿಯ ಬಲಭಾಗದಲ್ಲಿ ಇಟ್ಟಿದ್ದಾರೆ. ಮುಖ್ಯವಾಗಿ ಆಂಧ್ರ ಭಾಷೆಯಲ್ಲಿ ಮುತ್ತುಗದ ಗಿಡಕ್ಕೆ ಮೋತುಕು ಜಟ್ಟು ಎಂದು ಕರೆಯುತ್ತಾರೆ. ಈ ನಮ್ಮ ಬಲಭೀಮಸೇನ ಸ್ವಾಮಿ ದೊರೆತದ್ದು ಈ ಮೋತಂಪಲ್ಲಿ ಗ್ರಾಮವು ನಿರ್ಮಾಣವಾದದ್ದು ಎಲ್ಲವೂ ಮುತ್ತುಗದ ವನದಲ್ಲಿಯೇ. ಆದ್ದರಿಂದ ಸುಕ್ಷೇತ್ರವಾದ ಇದು ಮೋತಕುಬಲ್ಲಿ, ಈ ಸುಕ್ಷೇತ್ರ ಮೋದಕುಬಲ್ಲಿ ಎಂದು ಕರೆಯಲ್ಪಟ್ಟಿದೆ.
ಬರಬರುತ್ತಾ ಮೋತಂಪಲ್ಲಿ ಎಂದು ತಿಳಿಯಲ್ಪಟ್ಟಿದೆ. ಮುಖ ಮಂಟಪದ ಹೊರಗಡೆಯ ಸ್ತಂಭದ ಮೇಲೆ ಶಿಲಾಶಾಸನ ಬಂದಿದೆ. 1000 ವರ್ಷದ್ದೆಂದು ಅಂದಾಜು ಮಾಡಲಾಗಿದೆ. ಇಲ್ಲಿಯ ಶ್ರೀ ಹನುಮಂತ ದೇವರನ್ನ ಮೋತಂಪಲ್ಲಿ ಶ್ರೀ ಬಲ ಭೀಮಸೇನೆಂದು ಸರ್ವರು ಸೇವೆಗೈಯುತ್ತಾರೆ. ಇನ್ನು ಶ್ರೀ ಬಲ ಭೀಮಸೇನ ಸ್ವಾಮಿಯ ಮಹಾತ್ಮೆಯನ್ನ 10 ಅಧ್ಯಾಯಗಳಲ್ಲಿ ಬರೆದಿದ್ದಾರೆ. ಶ್ರೀ ಬಲ ಭೀಮಸೇನ ಸ್ವಾಮಿಯ ಮಹಾತ್ಮೆಯನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಮೋತಂಪಲ್ಲಿ ವಾಸನ ಮಹಿಮೆಯ ತಿಳಿಯಿರೋ, ಮುಖ್ಯ ಪ್ರಾಣದೇವನ ಮಹಿಮೆಯ ತಿಳಿಯಿರೋ. ಮೋತಂಪಲ್ಲಿ ವಾಸನ ಮಹಿಮೆಯ ತಿಳಿಯಿರೋ, ಮುಖ್ಯ ಪ್ರಾಣದೇವನ ಮಹಿಮೆಯ ತಿಳಿಯಿರೋ. ಶ್ರೀರಾಮ ಭಕ್ತನ ಗುಣಗಣ ಮಾಡಿರೋ, ಶ್ರೀರಾಮ ಭಕ್ತನ ಗುಣಗಣ ಮಾಡಿರೋ. ಬಲ ಭೀಮಸೇನನ ನೋಡಿ ಧನ್ಯರಾಗಿರೋ, ಬಲ ಭೀಮಸೇನನ ನೋಡಿ ಧನ್ಯರಾಗಿರೋ. ಮೋತಂಪಲ್ಲಿ ವಾಸನ ಮಹಿಮೆಯ ತಿಳಿಯಿರೋ. श्री रामचंद्र स्वामी महाराज की एतज्ञान निशारण्य ऋषयो ಶೌನಕಾಂದಯಃ. ಶೌನಕ ಮಹರ್ಷಿಗಳು ಸೂತ ಮಹಾಚಾರ್ಯರನ್ನ ಕುರಿತು ಪ್ರಶ್ನೆ ಮಾಡಿದ್ದಾರೆ. ಸ್ವಾಮಿ, ಈ ಭರತ ಖಂಡದಲ್ಲಿ ಅವತರಿಸಿದ ಭಾರತೀಯರು ಶ್ರೀ ಹನುಮಂತನ ದರ್ಶನ, ಪೂಜೆ, ಮಹಾಭಾಗ್ಯವನ್ನು ಪಡೆಯುವುದು ಹೇಗೆ? ಏಕೆಂದರೆ ಶ್ರೀ ಮಾರುತೀಶನ ಅನುಗ್ರಹವೂ ಇಲ್ಲದೆ ಶ್ರೀಹರಿಯ ಪರಮಾನುಗ್ರಹವು ಕೂಡ ಆಗುವುದಿಲ್ಲ. ಕೆಂಪುರುಷೇ ವರುಷೇ ಭಗವಂತಮಾದಿಪುರುಷಂ ಲಕ್ಷ್ಮಣಾಗ್ರಜಂ ಸೀತಾಭಿರಾಮಂ ತಚ್ಚರಣ ಸನ್ನಿಕರ್ಷಾಭಿರತಂ ಪರಮ ಭಾಗವತೋ ಹನುಮಾನ್ ಸಹ ಕೆಂಪುರುಷೈರವಿರತ ಭಕ್ತಿರುಪಾಸೆ. ಸ್ವಾಮಿ, ಶ್ರೀ ಹನುಮಂತನ ಅನುಗ್ರಹದ ಮಾರ್ಗವನ್ನು ತೋರಿಸಬೇಕೆಂದು ಶೌನಕಾದಿಗಳು ಪ್ರಾರ್ಥಿಸಲು ಸೂತಾಚಾರ್ಯರು ಶೌನಕಾದಿಗಳು ಕೇಳಿ ಶ್ರೀಮನ್ನಾರಾಯಣನು ಕಲಿಯುಗದಲ್ಲಿ ಶ್ರೀ ಭಾರತೀಯರಮಣ ಮುಖ್ಯ ಪ್ರಾಣನನ್ನ, ತ್ರೇತಾಯುಗದಲ್ಲಿ ಶ್ರೀರಾಮ ಕಾರ್ಯ ಸಾಧನಾರ್ಥವಾಗಿ ಹನುಮಂತನೆಂಬ ಹೆಸರಿನಿಂದ ಅವತರಿಸುವಂತೆ ಶ್ರೀ ವಾಯುದೇವರಿಗೆ ಅಪ್ಪಣೆಯನ್ನಿಟ್ಟಿದ್ದಾನೆ. ದ್ವಾಪರ ಯುಗದಲ್ಲಿ ಬಲ ಭೀಮಸೇನೆಂಬ ಹೆಸರಿನಿಂದ ಕಲಿಯುಗದಲ್ಲಿ ಶ್ರೀ ವೇದವಾಸ ದೇವರ ಸೇವಾರ್ಥವಾಗಿ ಮಧ್ವನೆಂಬ ನಾಮದಿಂದ ಹುಟ್ಟುವಂತೆ ಅಪ್ಪಣೆಯಾಗಿದೆ. ವಿಪತ್ತನ್ನು ಸಂಹರಿಸಿ ಜಗತ್ತನ್ನು ರಕ್ಷಿಸಲು ಶ್ರೀಮನ್ ಮಹರ್ಷಿಯು ಸ್ವಯಂ ದಯ ಮಾಡಿಸಿ ಮೋತಂಪಲ್ಲಿ ಎಂಬಲ್ಲಿ ಶಿಲಾಪ್ರತಿಮೆಯನ್ನು ಸನ್ನಿಹಿತನಾಗಿದ್ದಾನೆ. ವೆಂಕಟಗಿರಿಗೆ ಪೂರ್ವ ದ್ವಾರವೆನಿಸುವ ಶ್ರೀ ಮೋತಂಪಲ್ಲಿ ಕ್ಷೇತ್ರದಲ್ಲಿ ನೆಲೆಸಿದ್ದಾನೆ. ಈ ಮೋತಂಪಲ್ಲಿಯು ಕೃಷ್ಣಾ ನದಿಗೆ ಉತ್ತರ ತೀರದಲ್ಲಿ ಸುಮಾರು 18 ಹರದಾರಿ, ಅಂದರೆ 24 ಮೈಲು ಅಂತರದಲ್ಲಿದೆ. ಸುವಾಸಿತ ಜಲದಿಂದ ಪೂರ್ಣವಾದ ದಿವ್ಯ ಪುಷ್ಕರಣಿ ವಿರಾಜಮಾನವಾಗಿದೆ. ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟ ಖಂಡವಾದ ಗೋಪುರ ಮಂಟಪದಲ್ಲಿ ಶ್ರೀ ಮೋತಂಪಲ್ಲಿ ಬಲಭೀಮಸೇನೆಂಬ ಶ್ರೀ ಆಂಜನೇಯನು ಮೂರ್ತಿವಂತನಾಗಿ ವಾಸವಾಗಿದೆ. ಒಂದು ನೆಲಸಿಹನಯ್ಯ ಮೋತಂಪಲ್ಲಿಯಲ್ಲಿ, ನೆಲಸಿಹನಯ್ಯ ಮೋತಂಪಲ್ಲಿಯಲ್ಲಿ, ನಮ್ಮ ಬಲಭೀಮಸೇನೆ ಮಂಚ ಪ್ರಾಣದೇವನು, ನಮ್ಮ ಪ್ರಾಣದೇವನು. ಒಂದು ನೆಲಸಿಹನಯ್ಯ ಮೋತಂಪಲ್ಲಿಯಲ್ಲಿ, ನಮ್ಮ ಬಲಭೀಮಸೇನೆ ಶೌನಕಾದಿಗಳೇ, ತತ್ರಾಪಿ ಪ್ರತಿ ಮಾರ್ಗಶಿರ ಶುದ್ಧ ತ್ರಯೋದಶ ತಿಥಿಯು ಹನುಮಂತನ ಪೂಜೆಗೆ ಪ್ರಶಸ್ತವಾದಂತಹ ತಿಥಿಯು. ಋಷಿಗಳೇ, ಪಂಚರಾತ್ರ ಕಲ್ಪೋಕ್ತ ವಿಧಾನದಿಂದ ಸ್ವಾಮಿ ರಾಮದೂತನೇ ಓ ಮಾರುತಿ ಪಂಚಾಮೃತಗಳಿಂದಲೂ ನಿರ್ಮಲ ಜಲದಿಂದ ಅಭಿಷೇಕವನ್ನ ಮಾಡುತ್ತಾ ಅರ್ಘ್ಯಪಾದ್ಯಗಳನ್ನು ಅರ್ಪಿಸಿ
ತುಳಸಿ ಮಂಜರಿ ಮಿಶ್ರಿತ ನಾನಾ ಬಗೆಯ ಪುಷ್ಪಗಳಿಂದಲೂ ಅಲಂಕರಿಸಿ ನಮ್ರತೆಯಿಂದ ಕೈಗಳನ್ನು ಜೋಡಿಸಿ ಓಂ ನಮೋ ಭಗವತೆ ವಾಯುನಂದನಾಯ ಓಂ ನಮೋ ಶ್ರೀರಾಮಚಂದ್ರಾಯ ಎಂಬ ಶ್ರೀರಾಮಾಷ್ಟಾಕ್ಷರ ಮಂತ್ರದಿಂದ ಪೂಜಿಸಿ ಪಂಚಪಕ್ವಾನಗಳಿಂದ ನೈವೇದ್ಯವನ್ನು ಮಾಡಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು. ಬ್ರಹ್ಮಾಂತ ಗುರುವ ಸಾಕ್ಷಾದಿಷ್ಟಂ ದೈವಂ ಶ್ರಿಯ ಶ್ರೀಯಪತಿ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ಎಂದು ಪ್ರಾರ್ಥಿಸುತ್ತಾ, ಸ್ವಾಮಿ ಆಂಜನೇಯ ಬಲಭೀಮ, ನೀನು ರಾಮ ಕಾರ್ಯ ಸಾಧಕನಾಗಿರುವೆ, ನನ್ನ ಮೇಲೆ ದಯಮಾಡು. ನಿನ್ನ ಅಂತರ್ಯಾಮಿಯಾದ ನಾರಾಯಣನು ನನಗೆ ಧ್ಯಾನಕ್ಕೆ ವಿಷಯನಾಗಲಿ ಎಂದು ಪ್ರಾರ್ಥನೆ ಮಾಡಿದರೆ ಶ್ರೀ ಪ್ರಾಣದೇವರು ಪೂಜೆಯನ್ನು ಕೈಕೊಂಡು ಭಕ್ತರಿಗೆ ವರವ ಕೊಡುವನಯ್ಯ, ವರವ ಕೊಡುವನಯ್ಯ. ಮೋಕ್ಷವ ಕೊಟ್ಟು ಆಶೀರ್ವದಿಸುವ, ಮೋಕ್ಷವ ಕೊಟ್ಟು ಆಶೀರ್ವದಿಸುವ ವರವ ಕೊಡುವನಯ್ಯ, ವರವ ಕೊಡುವನಯ್ಯ. ಶ್ರೀ ಪ್ರಹ್ಲಾದವರ ಗೋವಿಂದ ಗೋವಿಂದ. ಸೌನಕಾದಿಗಳು, ಸ್ವಾಮಿ ಸೂತಾಚಾರ್ಯರೇ, ಶ್ರೀ ಹನುಮಂತ ದೇವರು ವೈಕುಂಠದಿಂದ ಇಲ್ಲಿಗೆ ದಯಮಾಡಿಸಿದರೋ, ಸತ್ಯಲೋಕದಿಂದಲೋ ಇಂದ್ರಲೋಕದಿಂದಲೋ ಇಲ್ಲಿಗೆ ಬಂದರೋ ಸ್ವಾಮಿ? ಯಾರಾದರೂ ಇವರನ್ನ ಈ ನಮ್ಮ ಸ್ವಾಮಿಯನ್ನ ಕರೆತಂದರೋ? ಏತಕ್ಕಾಗಿ ಬಂದರೂ ತಿಳಿಸಬೇಕು ಎಂದಾಗ ಸೂತಾಚಾರ್ಯರು, ಅಯ್ಯ, ಈ ವಾಯುದೇವನಿಗೆ ಸೂತ್ರನೆಂಬ ನಾಮವು ಶ್ರೀಮನ್ನಾರಾಯಣನು. ಓ ವಾಯುದೇವ, ನೀನು ಜಗತ್ತನ್ನು ಸೃಷ್ಟಿ ಮಾಡೆಂದು ಆಜ್ಞಾಪಿಸಿದಾಗ ವಾಯುದೇವರು, ಸ್ವಾಮಿ ನಾನು ಜಗಜ್ಜನ್ಮಾದಿ ಕ್ರಿಯಾಕಲಾಪಗಳಲ್ಲಿ ತೊಡಗಲಾರೆ, ನಿನ್ನ ದಾಸನಾಗಿ ಇರುವಂತೆ ಅಭಯ ನೀಡಬೇಕು, ನಿನ್ನ ಪಾದ ಕಮಲಗಳಲ್ಲಿ ಸ್ಥಳವನ್ನ ಕೊಡಬೇಕು ಎಂದಾಗ, ಪುತ್ರ ಹನುಮಂತನೇ, ಹಾಗೆಯೇ ಆಗಲಿ, ಈ ಸನಾತನ ಧರ್ಮವನ್ನು ಸ್ಥಾಪನೆ ಮಾಡು ಎಂದು ಆಜ್ಞೆ ಮಾಡಿದಾಗ ತ್ರೇತಾಯುಗದಲ್ಲಿ ಈ ಮಾರುತೀಶ್ವರನೇ ಅಂಜನಾದೇವಿಯ ಗರ್ಭದಿಂದ ಹನುಮಂತನೆಂಬ ಹೆಸರಿನಿಂದ ಅವತರಿಸಿದ್ದಾನೆ. ಶ್ರೀರಾಮ ಕಾರ್ಯ ಸಾಧನೆ, ಸೀತಾನ್ವೇಷಣೆ, ಲವಣ ಜಲದಿಯ ಲಂಘನ, ಚೂಡಾರತ್ನನಯನ, ಲಂಕಾದಹನ ಇತ್ಯಾದಿ ಕೆಲಸಗಳನ್ನು ಮಾಡಿ ಶ್ರೀರಾಮಚಂದ್ರನ ಪ್ರೀತಿಗೆ ಪಾತ್ರನಾಗಿದ್ದೇನೆ. ಇನ್ನು ದ್ವಾಪರ ಯುಗದಿ ಕುಂತಿದೇವಿಯ ಉದರದಿ ಭೀಮನು ಜನಿಸಿದ, ದ್ವಾಪರ ಯುಗದಿ ಕುಂತಿದೇವಿಯ ಉದರದಿ ಭೀಮನು ಜನಿಸಿದ, ರಕ್ಕಸರನ್ನು ಕೊಂದು ತಾನು ಕೃಷ್ಣನ ಸೇವೆ ಮಾಡಿದ, ರಕ್ಕಸನನ್ನು ಕೊಂದು ತಾನು ಕೃಷ್ಣನ ಸೇವೆ ಮಾಡಿದ. ಶ್ರೀ ಆಂಜನೇಯ ಮರದ ಗೋವಿಂದ ಭೀಮಸೇನೆಂಬ ನಾಮದಿಂದ ಅವತರಿಸಿ ಭೂಭಾರತರವಾದ ಜರಾಸಂಧ, ಕೀಚಕ, ದುಶಾಸನ, ದುರ್ಯೋಧನಾದಿ ಪ್ರಮುಖ ಮಹಾ ಹಿಡಂಬ, ಭಕ್ತ ಮುಂತಾದ ರಾಕ್ಷಸರನ್ನ ನಾಶ ಮಾಡಿ ಶ್ರೀಕೃಷ್ಣನ ಸ್ವಾಮಿಯ ಶ್ರೀಕೃಷ್ಣ ಪರಮಾತ್ಮನ ಸ್ವಾಮಿಯ ಸಾಧನೆಯನ್ನ ಮಾಡಿದ್ದಾರೆ. ದ್ವಾಪರಾಂತ್ಯವಾಗಲು ಕಲಿಯುಗದಲ್ಲಿ 4300 ವರ್ಷಗಳು ಗತವಾಗಿ ಹೋಗುತ್ತಿದ್ದು, ದಕ್ಷಿಣದ ಸ್ವರ್ಣಮುಖರಿ ತೀರದಲ್ಲಿ ಮಧ್ವಾಚಾರ್ಯರೆಂಬ ನಾಮದಿಂದ ಅವತರಿಸಿ ಶ್ರೀ ವೇದವ್ಯಾಸ ಸೇವಾ ದುರಂಧರರಾಗಿದ್ದಾರೆ. ಕಲಿವಾದಿಗೆ ಸಿಲುಕಿ ನಾನಾ ದುಃಖಗಳಿಂದ ಪೀಡಿತರಾದ ಜನರನ್ನ ಉದ್ಧರಿಸಲೋಸುಗ ಆ ಹನುಮಂತನೇ ಶಿಲಾ ವಿಗ್ರಹದಲ್ಲಿ ಸನ್ನಿಹಿತನಾಗಿದ್ದಾನೆ. ಶ್ರೀ ಪವನ ಪುತ್ರ ಹನುಮಾನುಕಿ ಜಯ. ಪೂರ್ವದಲ್ಲಿ ಒಬ್ಬ ಬ್ರಾಹ್ಮಣನು ಶ್ರೀ ಭಾರತೀಶನ ಪ್ರೀತ್ಯರ್ಥವಾಗಿ 12 ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡಿದ್ದಾನೆ. ಆದ್ದರಿಂದ ಪ್ರಸನ್ನನಾದ ಹನುಮಂತನು ಪ್ರತ್ಯಕ್ಷನಾಗಿ, ಓ ಬ್ರಾಹ್ಮಣೋತ್ತಮ, ನಿನಗೆ ಏನು ಬೇಕು ಕೇಳಿಕೊ ಎಂದಾಗ, ಸ್ವಾಮಿ ಮನೋಜಮಂ ಮಾರುತಿ ತುಲ್ಯ ಮೇಘಂ ಜಿತೇಂದ್ರಿಯಂ ಬುದ್ಧಿಮತಾ ವರಿಷ್ಠಂ ವಾತಾತ್ಮಜಂ ಮಾನರ ಯೋಧ ಮುಖ್ಯಂ
ಶ್ರೀರಾಮದೂತಂ ಶಿರತಾಂ ನಮೋ. ಆ ಬ್ರಾಹ್ಮಣನು, ಸ್ವಾಮಿ, ನಿನ್ನಲ್ಲಿ ಭಕ್ತಿ ಇಲ್ಲದಿದ್ದರೆ ಶ್ರೀಹರಿಗೆ ಪ್ರಸಾದವೇ ಆಗುವುದಿಲ್ಲ. ಸದ್ಗತಿಯನ್ನು ಕಾಣದೆ ಕಷ್ಟಕ್ಕೆ ಗುರಿಯಾಗಿರುವ ನಮ್ಮ ದೇಶದ ಜನರ ತಪಸ್ಸನ್ನು ಮೊದಲಗೊಳಿಸು ಎಂದು ವಿಜ್ಞಾಪಿಸಿದಾಗ, ಆಗಲಿ ಓ ಬ್ರಾಹ್ಮಣೋತ್ತಮ, ನಿನ್ನ ಈ ದೇಶಾಭಿಮಾನವನ್ನು ನೋಡಿ ಬಹಳ ಸಂತೋಷವಾಯಿತು. ನಿನ್ನ ದೇಶವಾದ ಕೃಷ್ಣಾ ನದಿ ತೀರಕ್ಕೆ ನಾನು ಆಗಮಿಸುತ್ತೇನೆ. ನೀನು ಇಲ್ಲಿಗೆ ಬರುವಾಗೆ ಎಲ್ಲಿಂದ ಹೊರಟಿದೆಯೋ ಅಲ್ಲಿಯೇ ನಾನು ನಿಲ್ಲುತ್ತೇನೆ. ಮುತ್ತುಗದ ವನದಲ್ಲಿ ಶಿಲಾಂತರಗತನಾಗುತ್ತೇನೆ ಎಂಬ ಶ್ರೀ ಭಾರತೀ ಕಾಂತನ ವಾಣಿಯನ್ನು ಕೇಳಿ ಬ್ರಾಹ್ಮಣೋತ್ತಮನು ತನ್ನ ದೇಶವಾದ ಶ್ರೀ ಮೋತಂಪಲ್ಲಿಗೆ ಬಂದು ಬಿಟ್ಟಿದ್ದಾನೆ. ಬಂದು ಬಿಟ್ಟಿಹನಯ್ಯ ನಮ್ಮ ಬಲಭೀಮ ಸ್ವಾಮಿ, ಬಂದು ಬಿಟ್ಟಿಹನಯ್ಯ ನಮ್ಮ ಬಲಭೀಮ ಸ್ವಾಮಿ, ಮೋತಂಪಲ್ಲಿಗೆ ಬಂದನು ನಮ್ಮ ಮುಖ್ಯ ಪ್ರಾಣ ದೇವನೇ. ಮೋತಂಪಲ್ಲಿಗೆ ಬಂದನು ನಮ್ಮ ಮುಖ್ಯ ಪ್ರಾಣನು. ಕೆಲವು ಕಾಲದ ನಂತರ ಆ ದೇಶವನ್ನ ಪಾಲಿಸುತ್ತಿದ್ದ ರಾಜನಿಗೆ ಸ್ವಾಮಿಯು ಸ್ವಪ್ನದಲ್ಲಿ ದರ್ಶನವಿತ್ತು. ಎಲೆ ರಾಜನೇ ಕೇಳು, ನಾನು ನಿನ್ನ ಕ್ಷೇತ್ರವಾದ ಮೋತಂಪಲ್ಲಿಗೆ ಬರುವೆ. ನನಗಾಗಿ ಭವ್ಯ ದೇವಾಲಯವನ್ನು ನಿರ್ಮಿಸು, ಸುಂದರವಾದ ಪುಷ್ಕರಣಿಯನ್ನು ನಿರ್ಮಾಣ ಮಾಡು. ಇದೋ ನೋಡು ನನ್ನ ಶಿಲಾಮಯ ಮೂರ್ತಿಯನ್ನು ಎಂದು ತನ್ನ ಮೂರ್ತಿಯನ್ನು ರಾಜನಿಗೆ ಸ್ವಪ್ನದಲ್ಲಿ ಆ ಸ್ವಾಮಿಯು ತೋರಿಸಿದ್ದಾನೆ. ರಾಜನು ಸಂತುಷ್ಟನಾಗಿ ಶ್ರೀ ಹನುಮನಲ್ಲಿ ಪೂರ್ಣ ಮನಸ್ಸುಳ್ಳವನಾಗಿ ಆನಂದದಿಂದ ವನದಲ್ಲಿ ಹುಡುಕುತ್ತಾ ಹೊರಟುತ್ತಾನೆ. ಆ ವನದಲ್ಲಿ ಜಟಾಮುಕುಟನು ಭಸ್ಮಧಾರಿಯು ಮುನಿಪುಂಗವನು ಬಂದನು. ತೇಜೋಮೂರ್ತಿಯು ದಿವ್ಯ ಪುರುಷನು ರಾಜನ ದರ್ಶನವಿತ್ತನು. ಜಟಾಮುಕುಟನು ಭಸ್ಮಧಾರಿಯು ಮುನಿಪುಂಗವನು ಬಂದನು. ತೇಜೋಮೂರ್ತಿಯು ದಿವ್ಯ ಪುರುಷನು ರಾಜನ ದರ್ಶನವಿತ್ತನು. ಶ್ರೀಪವನ ಪುತ್ರ ಹನುಮಾನಕಿ ತೇಜಮೂರ್ತಿಯಾದಂತಹ ಒಬ್ಬ ಮುನಿಪುಂಗವನು ಎದುರುಗಡೆ ಬಂದಾಗ ರಾಜನು ಸಾಷ್ಟಾಂಗ ನಮಸ್ಕರಿಸಿ ನಮ್ರ ಭಾವದಿಂದ, ಸ್ವಾಮಿ, ಈ ಅರಣ್ಯದಲ್ಲಿ ಎಲ್ಲಿಯಾದರೂ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣದೇವರ ವಿಗ್ರಹವನ್ನ ಕಂಡಿರುವಿರಾ ಎಂದು ಪ್ರಶ್ನೆ ಮಾಡಿ ಪ್ರಾರ್ಥಿಸಿದಾಗ, ಅಯ್ಯ, ಅದೋ ಅಲ್ಲಿ ಮೃತ್ತಿಕಾ ರಾಶಿಯಲ್ಲಿರುವ ಮುತ್ತುಗದ ವನದಲ್ಲಿ ಎಲ್ಲಿಯೋ ಹೂತು ಹೋಗಿದೆ ಎಂದು ನಾನು ಬಲ್ಲವರಿಂದ ಕೇಳಿದ್ದೇನೆ. ನಡೆ ಹೋಗೋಣ ಎಂದು ಇಬ್ಬರು ಹೊರಟು ಮುತ್ತುಗದ ಗಿಡಗಳನ್ನು ತೆಗೆಸಿ ಮಣ್ಣನ್ನು ಒಗೆದಾಗ ಒಂದು ಕರಿಯ ಶಿಲೆಯೊಂದು ಕಾಣಿಸಿದೆ. ದೊಡ್ಡ ಕರಿಯ ಶಿಲೆ, ಅದೊಂದು ದೊಡ್ಡ ಕರಿಯ ಬಂಡೆ. ಆದರೆ ಹನುಮತ್ ವಿಗ್ರಹವೇ ಇಲ್ಲ. ಆ ರಾಜನು ಚಿಂತಾಕ್ರಾಂತನಾಗಿ ಆಲೋಚನೆಯಲ್ಲಿದ್ದಾಗ ಅಶರೀರವಾಣಿಯನ್ನು ಕೇಳಿಸಿದೆ. ರಾಜನ್, ಈ ಶಿಲೆಯನ್ನು ಛೇದನೆ ಮಾಡಿಸು. ನಾನು ಇದರ ಕೆಳಗೆ ಪ್ರತ್ಯೇಕ ಶಿಲೆಯಲ್ಲಿ ಸ್ವಯಂ ವ್ಯಕ್ತನಾಗಿ ಕಾಣಿಸುತ್ತೇನೆ, ನೀನೇನು ಚಿಂತಿಸಬೇಡ ಎಂದಾಗ ರಾಜನು ಆನಂದ ಭರಿತನಾಗಿ ಶಿಲೆಯನ್ನು ಛೇದನೆ ಮಾಡಿಸಿದಾಗ, ಆಹಾ, ಸಿಕ್ಕನೋ ಹನುಮಂತನು, ಸಿಕ್ಕನೋ ಹನುಮಂತನು, ನಮ್ಮ ಸ್ವಾಮಿಯು ಬಲಭೀಮನು, ನಮ್ಮ ಸ್ವಾಮಿಯು ಬಲಭೀಮನು. ಸಿಕ್ಕನೋ ಹನುಮಂತನು, ನಮ್ಮ ಸ್ವಾಮಿಯು ಬಲಭೀಮನು, ನಮ್ಮ ಸ್ವಾಮಿಯು ಬಲಭೀಮನು.
ಶಿಲಾ ಪ್ರತಿಮೆಯಲ್ಲಿ ವ್ಯಕ್ತನಾದಂತಹ ಸ್ವಾಮಿ ತರುಣನು ಗದಾಪಾಣಿಯು ಎರಡೂ ಕಾಲುಗಳ ಮಧ್ಯೆ ಮೆಟ್ಟಿಕೊಂಡ ಜಂಬೂಮಾಲಿ ಎಂಬ ರಾಕ್ಷಸನು ಆದಂತಹ ಶ್ರೀ ಭಾರತಪುರುಷನು ಮುತ್ತಿನ ಹಾರಗಳಿಂದ ಅಲಂಕೃತನಾಗಿ ಪ್ರತ್ಯಕ್ಷನಾಗಿದ್ದಾನೆ. ಆಗ ರಾಜನು ಆನಂದದಿಂದ ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿ ಬಾರಿ ಬಾರಿಗೂ ಸ್ತುತಿಸುತ್ತಾ ನರ್ತಿಸುತ್ತಾ ರಾಜನು ಪರಮೋತ್ಸವವನ್ನು ಮಾಡಿ ಮಹಾದ್ವಾರಗಳಿಂದ ದೇವಾಲಯವನ್ನು ನಿರ್ಮಿಸಿ ದಿವ್ಯವಾದ ಪುಷ್ಕರಣಿಯನ್ನೇ ಕಟ್ಟಿಸಿಬಿಟ್ಟಿದ್ದಾನೆ. ಪ್ರತಿನಿತ್ಯವೂ ಈ ಪುಷ್ಕರಣಿಯಲ್ಲಿ ಯಾರು ಸ್ನಾನ ಮಾಡಿದರೋ ಅವರ ಸರ್ವ ಪಾಪಗಳು ತೊಲಗುವುದು ಎಂದು ಶ್ರೀ ಆಂಜನೇಯರು ಪುಷ್ಕರಣಿ ಸ್ನಾನದ ಫಲಶ್ರುತಿಯಲ್ಲಿ ತಿಳಿಸಿದ್ದಾನೆ. ಶ್ರೀ ಆಂಜನೇಯ ವರದ ಗೋವಿಂದ ಶೌನಕಾದಿಗಳು ಸ್ವಾಮಿ ಬಲಭೀಮಸೇನ ಸ್ವಾಮಿಯ ರಥೋತ್ಸವ ಎಂದು ಮಾಡುವುದು ಯಾರು ಮಾಡಿ ಕೃತಾರ್ಥರಾದರೂ ತಿಳಿಸಬೇಕು ಎಂದಾಗ ಸೂತಾಚಾರ್ಯರು ಅಯ್ಯ ಪ್ರತಿ ವರ್ಷ ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ತ್ರಯೋದಶಿ ದಿನದಲ್ಲಿ ಶ್ರೀ ಹನುಮದ್ ವ್ರತ ಮಹೋತ್ಸವವಾಗುವುದು. ದಶಮಿಯ ದಿನ ಧ್ವಜಾರೋಹಣೆ ಪಲ್ಲಕ್ಕಿ ಉತ್ಸವ ಮಾಡಿ ಬ್ರಾಹ್ಮಣರಿಗೆ ಅನ್ನ ಸಂದರ್ಭವನ್ನು ಮಾಡಬೇಕು. ಇನ್ನು ಪೂರ್ಣಿಮ ದಿನದಂದು ಮಂಗಳ ಸ್ನಾನ ಮಾಡಿ ಅರ್ಚಕರು ಶ್ರೀ ಮೂಲ ಮೂರ್ತಿಯನ್ನ ಪ್ರಾರ್ಥಿಸಿ ಉತ್ಸವ ಮೂರ್ತಿಯನ್ನ ಕರೆದುಕೊಂಡು ರಥಾರೋಹಣ ಮಾಡಿಸಬೇಕು. ರಥದಲ್ಲಿ ಆರೋಹಣ ಮಾಡಿದ ಶ್ರೀ ಬಲಭೀಮಸೇನ ಸ್ವಾಮಿಯ ಮೂರ್ತಿಗೆ ಮಂಗಳಾರತಿಯನ್ನು ಮಾಡುವಾಗ ಆ ಬೆಳಕು ದೇವರ ಮುಖದ ಮೇಲೆ ಬಿದ್ದದ್ದನ್ನ ಮಂಗಳಾರತಿಯನ್ನು ಮಾಡುವಾಗ ಆ ಬೆಳಕು ದೇವರ ಮುಖದ ಮೇಲೆ ಬಿದ್ದದ್ದನ್ನ ನೋಡುವವರೇ ಧನ್ಯ. ಬ್ರಹ್ಮಾದಿ ದೇವತೆಗಳು ಈ ಉತ್ಸವಕ್ಕೆ ಮನುಷ್ಯ ರೂಪದಿಂದ ಬಂದು ಪವಮಾನನಂದನನ್ನು ಪೂಜಿಸಿ ಹೋಗುತ್ತಾರೆ. ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣದೇವರಲ್ಲಿ ಉತ್ತಮ ಭಕ್ತಿಯನ್ನು ಮಾಡಿ ಕೃತಾರ್ಥರಾಗುತ್ತಾರೆ. ಶ್ರೀ ವಾಯುದೇವರು ಭಗವದಾಜ್ಞೆಯಿಂದ ಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ದೀನಂ ದೂಲಂ ಅನಾಥಂ ಶರಣಾಗತಂ ಏನು ಮುಗ್ಧನ ಎಂದು ವಿಘ್ನಾಪನ ಮಾಡುತ್ತದೆ. ಆಗ ಭಜಿಸಿರೋ ಹನುಮಂತನ ಮುಕ್ತಿನಾಥನ ಭಜಿಸಿರೋ ಹನುಮಂತನ ಭಜಿಸಿರೋ ಹನುಮಂತನ ಮುಕ್ತಿನಾಥನ ಭಜಿಸಿರೋ ಹನುಮಂತನ. ಮೋಕ್ಷ ಕೊಡು ಮಾತನ ಮುಕ್ತಿ ನೀಡು ಮಾತನ ಮೋಕ್ಷ ಕೊಡು ಮಾತನ ಮುಕ್ತಿ ನೀಡು ಮಾತನ ಮೋಕ್ಷ ಕೊಡು ಮಾತನ ಮುಕ್ತಿ ನೀಡು ಮಾತನ. ಶ್ರೀ ವಾಯುದೇವನ ಭಜಿಸಿರೋ ಹನುಮಂತನ ವಾಯುದೇವನ ಭಜಿಸಿರೋ ಹನುಮಂತನ. ಮೋಕ್ಷ ಕೊಡು ಮಾತನ ಮುಕ್ತಿ ನೀಡು ಮಾತನ ಮೋಕ್ಷ ಕೊಡು ಮಾತನ ಮುಕ್ತಿ ನೀಡು ಮಾತನ. ಶ್ರೀ ವಾಯುದೇವನ ಭಜಿಸಿರೋ ಹನುಮಂತನ ಮುಕ್ತಿನಾಥನ ಭಜಿಸಿರೋ ಹನುಮಂತನ. ಶ್ರೀ ಕೇಸರಿ ನಂದನ ಪವನ ಪುತ್ರ ಹನುಮಾನಿಕಿ. ಶೌನಕಾದಿಗಳು ಸ್ವಾಮಿ ಶ್ರೀ ವಾಯುದೇವರ ಪ್ರಸಾದ ಹೇಗಾದೀತು? ಹಿಂದೆ ಯಾರಾದರೂ ಪ್ರಾಣದೇವರ ಉಪಾಸನೆ ಮಾಡಿ ಮುಕ್ತರಾಗಿದ್ದಾರೆಯೋ ಎಂದು ಪ್ರಶ್ನೆ ಮಾಡಿದಾಗ ಸೂತಾಚಾರ್ಯರು ಅಯ್ಯ ಕೇಳು, ಕೃಷ್ಣಾ ಸಂಗಮವೆಂಬ ಪಟ್ಟಣದಲ್ಲಿ ಧರ್ಮ ಯೋನಿ ಎಂಬ ಬ್ರಾಹ್ಮಣ ವಿಪ್ರನು ನಿತ್ಯಾಗ್ನಿಹೋತ್ರಿಯಾಗಿದ್ದನು. ಆತನು ಅರುಣೋದಯ ಕಾಲದಲ್ಲಿ ಎದ್ದು ಸಮಿತ್ತು ಪುಷ್ಪ ಬಿಲ್ವ ತುಳಸಿ ಪದ್ಮ ಮುಂತಾದ ಪುಷ್ಪಗಳನ್ನು ತಂದು ಶ್ರೀ ವಿಷ್ಣುವನ್ನು ಶ್ರೀ ಭಾರತೀಶನನ್ನು
ನಂತರ ಈಶ್ವರನನ್ನ ಪೂಜಿಸಿ ನೈವೇದ್ಯ ಮಾಡಿ ಕಾಲಕ್ಷೇಪ ಮಾಡ್ತಾನೆ. ಒಂದು ದಿವಸ ಅರಣ್ಯದಲ್ಲಿ ಪುಷ್ಪಗಳನ್ನು ಕೇಳುತ್ತಿದ್ದ ಸಮಯದಲ್ಲಿ ನವಯೌವನ ಸಂಪನ್ನಳಾದ ಒಬ್ಬ ಸುಂದರಿ ಕಾಣಿಸಿಬಿಟ್ಟಿದ್ದಾಳೆ ಆ ಬ್ರಾಹ್ಮಣ ಮಿತ್ರನು. ಆ ಸ್ತ್ರೀಯ ಹಾವ ಭಾವವನ್ನು ನೋಡಿ ತನ್ನ ಮನಸ್ಸನ್ನೆಲ್ಲ ಆಕೆಯ ಮೇಲೆ ಕೇಂದ್ರೀಕರಿಸಿ ಬಿಟ್ಟಿದ್ದಾನೆ. ಆ ಸ್ತ್ರೀಯು ಈತನ ನಡತೆಯನ್ನು ಕಂಡು, ಸ್ವಾಮಿ, ನಾನು ವೇಶ್ಯೆಯು, ವ್ಯಭಿಚಾರಿಯು, ನೀಚ ಕುಲದಲ್ಲಿ ಹುಟ್ಟಿದವಳು, ತಾವು ವೇದಾಧ್ಯಯನ ಸಂಪನ್ನರು ಸ್ವಾಮಿ, ಉತ್ತಮ ಕುಲ ಸಂಜಾತರು, ನನ್ನಂತಹ ದುಷ್ಟ ಸ್ತ್ರೀಯನ್ನು ಅಪೇಕ್ಷಿಸುವುದು ನಿಮಗೆ ಯೋಗ್ಯವಲ್ಲ. ಬೇಡ ಸ್ವಾಮಿ, ಯೋಗ್ಯವಲ್ಲ. ನನ್ನನ್ನು ಅಪೇಕ್ಷೆ ಪಡುವುದೇ ಆದರೆ ತಾವು ನನ್ನಲ್ಲಿಯೇ ವಾಸ ಮಾಡಿ ಮಾಂಸ ಭಕ್ಷಣ ಸುರಪಾನಾದಿಗಳನ್ನು ಮಾಡಬೇಕಾಗುವುದು. ಆ ಸ್ತ್ರೀಯು ಎಂದಾಗ ಈ ಬ್ರಾಹ್ಮಣ ವಿಪ್ರೋತ್ತಮನ ಮನಸ್ಸು ಚಂಚಲವಾಗಿ ಕಾಮಕ್ಕೆ ಕಣ್ಣಿಲ್ಲುವಂತೆ. ಕಾಮ ಅಂಧನಾದಾಗ ಮನುಷ್ಯ ಆತನ ಕಣ್ಣಿಗೆ 90 ವರ್ಷದ ಮುದುಕಿ 16 ವರ್ಷದ ನವಯೌವನಾಂಗಿಯಂತೆ ಕಾಣುವಂತೆ. 90 ವರ್ಷದ ಮುದುಕಿ ಕೇವಲ 16 ವರ್ಷದ ನವಯೌವನಾಂಗಿಯಂತೆ ಕಾಣುವಂತೆ ಕಾಮಾಂಧನಾದ ವಿಪ್ರನು ಆ ಸ್ತ್ರೀಗಳು ಮಾಡಿದ ಷರತ್ತುಗಳನ್ನೆಲ್ಲ ಒಪ್ಪಿಕೊಂಡು ಆ ವೇಶ್ಯ ಸ್ತ್ರೀಯಲ್ಲಿ ಆಸಕ್ತನಾಗಿ ಬಿಟ್ಟಿದ್ದಾನೆ. ಆಯ್ತು, ಕಾಲಕ್ರಮೇಣ ವರ್ಷ ಆಯಿತು, 2, 3, 4, 5, 10 ವರ್ಷಗಳಾಯಿತು. 15 ಆಯ್ತು, 20 ಆಯ್ತು. ವಿಪ್ರನಲ್ಲಿ ಇದ್ದಂತ ಹಣ ಫಲ ಎಲ್ಲ ಮುಗಿಯುತ್ತಾ ಬಂತು. ಧನವಿರುವ ತನಕ ವೇಶ್ಯೆ ಅವನನ್ನು ಸ್ವೀಕರಿಸಿ ನಿರ್ಧನಿಕನಾದೊಡನೆ ವಿಪ್ರನನ್ನು ಹೊರಗೆ ಹಾಕಿದ್ದಾರೆ. ನೋಡಿದ್ರ, ಇನ್ನು ಸ್ವಲ್ಪ ಧನ ಇದ್ರೆ ಇರ್ತಿದ್ದನೋ ಏನೋ. ಆದರೆ ಧನವೇ ಹಣವೇ ಎಷ್ಟೆಂದು ವರ್ಣಿಸಲಿ ನಿನ್ನ ಮಹಿಮೆ. ಹಣ ಎಲ್ಲ ಮುಗಿದೋಯ್ತು, ಎಲ್ಲ ಮುಗಿತು. ಹೊರಗೆ ಬಿದ್ದಂಥ ವಿಪ್ರನು ಕೈಗೋಲನ್ನು ಆಸರೆ ಮಾಡಿಕೊಂಡು ಭ್ರಷ್ಟನಾಗಿ ಅಲಿಯುತ್ತಾ ತಿರುಗುತ್ತಾ ಶ್ರೀ ಕ್ಷೇತ್ರ ಮೋತಂಪಲ್ಲಿಗೆ ಬಂದು ಸೇರಿದ್ದಾನೆ. ಅತಿ ದುಃಖದಿಂದ ಬಲ ಎಲ್ಲ ಅಣಗಿ ಹೋಯಿತು, ದುಡ್ಡೆಲ್ಲ ಹಾಳಾಯಿತು, ಮೈಯಾಗಿನ ಶಕ್ತಿ ಎಲ್ಲ ಪೂರ ಹೋಗಿಬಿಟ್ಟಿತು. ಆಗ ದುಃಖದಿಂದ ಪಶ್ಚಾತ್ತಾಪ ಪಡುತ್ತಾ, ಸ್ವಾಮಿ ದೇವಾ, ನನ್ನಪ್ಪ ಹ್ಯಾಂಗ ಮಾಡಲಯ್ಯ ಸ್ವಾಮಿ ನಾನು ಮಾಡಿದ ಪಾಪ, ಹ್ಯಾಂಗ ಮಾಡಲಯ್ಯ ಸ್ವಾಮಿ ನಾ ಮಾಡಿದ ಪಾಪ. ಮೈಯಲ್ಲಿ ಬಲವಿಲ್ಲ, ಕಾಲಲ್ಲಿ ಉಸಿರಿಲ್ಲ, ಟೊಂಕದಲ್ಲಿ ಶಕ್ತಿ ಇಲ್ಲ, ಎಲ್ಲ ಕಳ್ಕೊಂಡು ಪಶ್ಚಾತ್ತಾಪದಿಂದ ಹಂಗ ಮಾಡಲಯ್ಯ ಸ್ವಾಮಿ ನಾ ಮಾಡಿದ ಭ್ರಷ್ಟನಾಗಿ ಹೋದೆನಲ್ಲ, ಪರಮ ಪಾಪಿಯಾದೆನಲ್ಲ ಸ್ವಾಮಿ. ಭ್ರಷ್ಟನಾಗಿ ಹೋದೆನಲ್ಲ, ಪರಮ ಪಾಪಿಯಾದೆನಲ್ಲ. ನೀಚ ಕೃತ್ಯವ ಮಾಡಿ ನಿರ್ಗತೀಕನಾದೆನಲ್ಲ, ನೀಚ ಕೃತ್ಯವ ಮಾಡಿ ನಿರ್ಗತೀಕನಾದೆನಲ್ಲ. ಹ್ಯಾಂಗ ಮಾಡಲಯ್ಯ ಸ್ವಾಮಿ ಸ್ವಾಮಿ. ತಂದೆ ಭಗವಂತ, ನಾ ಏನು ಮಾಡಲು? ನನ್ನ ಮನಸ್ಸು ಪರಿತಪಿಸುತ್ತಿದೆ ಸ್ವಾಮಿ, ನಿನ್ನ ದರ್ಶನಕ್ಕಾಗಿ. ಅಯ್ಯ ಬಲಭೀಮ, ತಂದೆ ನನ್ನಪ್ಪ ಎಂದು ಪ್ರಲಾಪಿಸುತ್ತಾ ಇದ್ದಾನೆ. ಶ್ರೀ ಪ್ರಹ್ಲಾದ ಬರೆದ ಗೋವಿಂದ ಗೋ. ಆ ವಿಪ್ರನು ಮೋತಂಪಲ್ಲಿಯಲ್ಲಿದ್ದು ಒಂದು ಸತ್ರಕ ಸೇವೆ ಮಾಡಿದಾಗ ಆ ಬಲಭೀಮಸೇನ ಸ್ವಾಮಿ ಪ್ರಸನ್ನನಾಗಿ, ಓ ಬ್ರಾಹ್ಮಣೋತ್ತಮ,
ಇನ್ನು ಕೆಲವು ಕಾಲ ನನ್ನ ಸೇವೆಯನ್ನು ಮಾಡು, ನನ್ನ ತೀರ್ಥದಲ್ಲಿ ಸ್ನಾನ ಮಾಡು, ನಿನ್ನ ಸಮಸ್ತ ಪಾಪಗಳು ನಾಶವಾಗುವು ಎನ್ನುವ ಸ್ವಪ್ನದಲ್ಲಿ ಆ ಸ್ವಾಮಿಯು ಸೂಚಿಸಿದ್ದಾನೆ. ಹೀಗೆ ಕೆಲವು ದಿವಸ ಸೇವೆ ಮಾಡುತ್ತಾ ಇದ್ದು ಆ ವಿಪ್ರನು ದೇಹವನ್ನು ಬಿಟ್ಟು ಸತ್ಯಲೋಕವನ್ನು ಸೇರಿದ್ದಾನೆ. ಅಲ್ಲಿಗೆ ಶ್ರೀ ಮೋಟಂಪಲ್ಲಿ ಮಾರುತೀಶನು ಹೋಗಿ ಎಲ್ಲಿಗೆ ಸತ್ಯಲೋಕಕ್ಕೆ ಹೋಗಿ, ಬ್ರಾಹ್ಮಣೋತ್ತಮ, ನೀನು ವೈಕುಂಠ ಲೋಕದಲ್ಲಿ ಇರು ಎಂದು ವೈಕುಂಠಕ್ಕೆ ಕಳಿಸಿದ್ದಾರೆ. ಶ್ರೀ ವಾಯುದೇವರ ಪ್ರಸಾದಕ್ಕೂ ಮಧ್ಯೆ ಯಾರ ಪ್ರಸಾದವೂ ಬೇಕಿಲ್ಲ. ಇದು ಶ್ರೀ ಪ್ರಾಣದೇವರ ಮುಕ್ತಿದಾತೃತ್ವವು. ಹನುಮಂತನ ಮತವೇ ಶ್ರೀಹರಿಯ ಮತವು. ಹನುಮಂತನ ಮತವೇ ಶ್ರೀಹರಿಯ ಮತವು. ಅದಕ್ಕೆ ಪ್ರಹ್ಲಾದ, ನಾರದ, ಪರಾಶರ, ಪುಂಡಲೀಕ, ವ್ಯಾಸಾಂಬರೀಷ, ಶುಕ, ಶೌನಕ, ಭೀಷ್ಮ, ರುಕ್ಮಾಂಗದ, ವಶಿಷ್ಠ, ಅರ್ಜುನ, ವಿಭೀಷಣಾದಿ ಹನುಮಾನ್ ಪುಣ್ಯಾನಿ ಮಾಂ ಪರಮ ಭಾಗವತಾನುಸ್ಮರಾಮಿ. ಭಾಗವತೋತ್ತಮನಾದಂಥ ಶ್ರೀರಾಮಚಂದ್ರನಿಗೆ ಅತಿ ಪ್ರೇಮದ ಭಕ್ತ ನಮ್ಮ ಬಲಭೀಮಸೇನ ಸ್ವಾಮಿ. ಕೂರ್ಮಾವತಾರ ಗೋವಿಂದ ಗೋವಿಂದ. ಸ್ವಾಮಿ, ನೆನೆಯಿರೋ ಅನುದಿನದಿ ಶ್ರೀರಾಮ ನಾಮ, ನೆನೆಯಿರೋ ಶ್ರೀರಾಮ ನಾಮ. ಅದಕ್ಕಾಗಿ ಈ ಮಾನವ ಜನ್ಮ ಯಾವತ್ತೂ ಭಗವಂತನ ನಾಮಸ್ಮರಣೆ ಸೇವೆಯಲ್ಲಿ ಕಲೀತಾಗಬೇಕು ಎಂದು ಹೇಳ್ತಾ ಇರೋದು. ನೆನೆಯಿರೋ ಅನುದಿನದಿ ಶ್ರೀರಾಮ ನಾಮ, ಸೀತಾಪತೆ ನಮ್ಮ ಶ್ರೀ ರಘುರಾಮ, ಸೀತಾಪತೆ ಸ್ವಾಮಿ ನಮ್ಮ ರಘುರಾಮ, ನೆನೆಯಿರೋ ಶ್ರೀರಾಮ ನಾಮ. ಯಾವತ್ತು ಸರ್ವಕಾಲದಲ್ಲಿ ಈ ಮಾನವ ಜನ್ಮ ನೆನೆಯತಕ್ಕಂಥ ಕಲ್ಯಾಣ ಮೂರ್ತಿ ಶ್ರೀರಾಮನಾಮ. ನೆನೆಯಿರೋ ಶ್ರೀರಾಮ ನಾಮ, ಸೀತಾಪತೆ ನಮ್ಮ ಸ್ವಾಮಿ ರಘುರಾಮ, ನೆನೆಯಿರೋ ಶ್ರೀರಾಮ ನಾಮ. ಪವನಪುತ್ರ ಹನುಮಾನಕಿ. ಪೂರ್ವದಲ್ಲಿ ವಾಲ್ಮೀಕಿ ಎಂಬ ಮುನೀಶ್ವರನು ಸತ್ಯಸಂಧನು ಧರ್ಮನಿಷ್ಠನು ತಪಸ್ಸು ಮಾಡುತ್ತಾ ಕುಳಿತಿರಲು ಆತನ ಮೇಲೆ ಹುತ್ತವು ಬೆಳೆದಿರುತ್ತದೆ. ಈ ವಾಲ್ಮೀಕಿಯು ರಾಮಾಯಣವನ್ನು ಬರೆದಂತಹ ಋಷಿಯಲ್ಲ. ಕಾಲಕ್ರಮೇಣ ಒಂದು ದಿನ ಆ ಪ್ರದೇಶದಲ್ಲಿನ ರೈತನೊಬ್ಬನು ತನ್ನ ಭೂಮಿಯನ್ನು ಬಿತ್ತುವುದಕ್ಕೆ ಅಲ್ಲಿ ಬೆಳೆದಂತ ಹುತ್ತವನ್ನ ನೆಲಸಮ ಮಾಡಿದ್ದಾನೆ, ಅಂದ್ರೆ ಹರಿಗಿದ್ದಾನೆ. ಭೂಮಿಯು ಪಳ್ಳಾಗಿ ಒಳಗೆ ಕುಳಿತು ತಪಸ್ಸು ಮಾಡುತ್ತಿದ್ದಂತಹ ಋಷಿವರಿಯನಿಗೆ ಗಾಳಿಯು ಬೀಸಿ ಎಚ್ಚರವಾಗಿ ಬಿಟ್ಟಿದೆ. ತಕ್ಷಣವೇ ಆ ಋಷಿಯು ಕುಪಿತನಾಗಿ ಅಂದ್ರೆ ಸಿಟ್ಟಿಗೆ ಬಂದು, ಓ ವಾಯುವೆ, ನೀನು ನನ್ನ ದೇಹವನ್ನು ಸ್ಪರ್ಶ ಮಾಡಿದೆ, ನಿನ್ನಿಂದ ನನ್ನ ತಪಸ್ಸಿಗೆ ಭಂಗ ಉಂಟಾಯಿತು. ಈ ಅಪರಾಧಕ್ಕೆ ನಿನ್ನ ಪೂಜಾ ಪ್ರತಿಷ್ಠಾ ಸಮಯದಲ್ಲಿ ಗಾಳಿ ಇಲ್ಲದೆ ಉಸಿರು ಕಟ್ಟಿ ಜನರಿಗೆ ಹಾನಿಯಾಗಲಿ ಎಂದು ಶಪಿಸಿಬಿಟ್ಟಿದ್ದಾನೆ. ಈ ಶಾಪದಿಂದ ಕುಪಿತನಾದ ಭೂತವಾಯುವು ಜಗತ್ತಿನಲ್ಲಿ ಪ್ರವಹಿಸದೆ ಸ್ತಂಭೀಭೂತನಾಗಿದ್ದಾನೆ. ಸಮಸ್ತ ದೇವತೆಗಳೆಲ್ಲರೂ ಶ್ರೀಮನ್ನಾರಾಯಣನಲ್ಲಿ ಮೊರೆಯಿಟ್ಟಾಗ ನಾರಾಯಣನು ಶ್ರೀ ಮುಖ್ಯ ಪ್ರಾಣದೇವರನ್ನ ಕರೆದು, ಎಲೈ ವಾಯುವೆ, ಈ ಪ್ರವಾಹ ವಾಯುವು ನಿನ್ನ ದಾಸನು, ನಿನ್ನ ಅಧೀನನು. ತಕ್ಷಣದಲ್ಲಿ ಭೂತವಾಯುವನ್ನು ಜಗತ್ತಿನಲ್ಲಿ ಪ್ರವಹಿಸುವಂತೆ ಆಜ್ಞಾಪಿಸಿ, ಲೋಕದಲ್ಲೆಲ್ಲ ನಿನ್ನ ಪೂಜಾದಿಗಳು ಹೆಚ್ಚಲಿ, ಗ್ರಾಮ ಗ್ರಾಮಕ್ಕೂ ನಿನ್ನ ಪ್ರತಿಮೆಯು ಸ್ಥಾಪಿತವಾಗಲಿ, ಪ್ರತಿಯೊಂದು ಗ್ರಾಮಕ್ಕೂ ನೀನೇ ಗ್ರಾಮದ ಅಧಿದೇವತೆ ಎಂದೆನಿಸು. ಈ ವಾಲ್ಮೀಕಿಯು ಪಟ್ಟ ಶಾಪವು ವ್ಯರ್ಥವಾಗಲಿ ಎಂದು ಅಪ್ಪಣೆಯಿಟ್ಟಾಗ ಪ್ರವಾಹ ವಾಯುವು ಬೀಸತೊಡಗಿದ್ದಾನೆ ಗಾಳಿಯ. ಈ ಮಹಿಮೆಯನ್ನು ಭಕ್ತಾದಿಗಳು ಕೇಳಿ ಪರಮಾನಂದ ಭಕ್ತರಾಗಿದ್ದಾರೆ. ಶ್ರೀ ವಾಯುದೇವರ ಅನುಗ್ರಹದಿಂದ ಮೋಕ್ಷಾದಿ ಪುರುಷಾರ್ಥಗಳನ್ನು ಪಡೆಯುವುದು. ಈ
ಅದ್ಭುತವಾದ ಶ್ರೀ ಮೋದಂಪಲ್ಲಿ ಪ್ರಾಣದೇವರ ಮಹಾತ್ಮೆಯನ್ನ ಅತ್ರಾಪಿ ಮಾರ್ಗಶಿರ ಮಾಸ ತ್ರಯೋದಶ ದಿನದಲ್ಲಿ ಶ್ರೀ ವಿಷ್ಣು ಸನ್ನಿಧಿಯಲ್ಲಿ ಈ ಚರಿತ್ರೆಯನ್ನು ಹೇಳಿದವರಿಗೆ ಶ್ರೀ ವಾಯುದೇವರ ಪ್ರಸನ್ನನಾಗಿ ಸಕಲ ಇಷ್ಟಾರ್ಥಗಳ ವೃತ್ತಿಯನ್ನೇ ಕರೆಸುವಂತೆ ಶ್ರೀ ಪ್ರಸನ್ನನಾದನೆಂದರೆ ಜಗತ್ತಿನಲ್ಲಿ ದುರ್ಲಭವಾದುದು ಯಾವುದೂ ಇಲ್ಲ. ಅದಕ್ಕೆ ಸ್ವಾಮಿ ಮಾರ್ಗಿ ತಂದೆ ನನ್ನಪ್ಪ ಭಕ್ತರ ಇಚ್ಛೆಗಳೆಲ್ಲ ನೀಗು ಮಾತನು, ಭಕ್ತರ ಇಚ್ಛೆಗಳೆಲ್ಲ ನೀಗು ಮಾತನು, ಮೋದಂಪಲ್ಲಿ ಮಾತಬಲದೂಲನು, ಮೋದಂಪಲ್ಲಿ ಮಾತಬಲದೂಲನು. ಲಂಕೆಯ ಧ್ವಂಸ ಮಾಡಿದಂತ ವೀರಾದಿವೀರ, ಲಂಕೆಯ ಧ್ವಂಸ ಮಾಡಿದಂತ ವೀರಾದಿವೀರ, ಕರುಣಾಳು ನಮ ಸ್ವಾಮಿ ಬಲ ಭೀಮನು, ಮೋದಂಪಲ್ಲಿ ವಾಸ ವಾಯುದೇವನು, ಮೋದಂಪಲ್ಲಿ ವಾಸ ವಾಯುದೇವನು. ಪವನಪುತ್ರ ಹನುಮಾನುತಿ ಬಲ ಗ್ರಾಮ ವಿರಕ್ತಾದಿಗಳಲ್ಲಿ ಶ್ರೀ ವಾಯುದೇವರಿಗೆ ಸಮಾನರಾದ ಜೀವರು 14 ಲೋಕಗಳಲ್ಲಿ ಯಾರೂ ಇಲ್ಲ. ಮೋಕ್ಷವನ್ನು ಅನ್ಯಾಪೇಕ್ಷೆ ಇಲ್ಲದೆ ಜೀವರಿಗೆ ಕೊಡುವಂತಹ ಶಕ್ತಿಯು ಶ್ರೀ ಭಗವಂತನಿಗೆ ಮಾತ್ರ ಉಂಟು. ಶ್ರೀ ವಾಯುದೇವರಿಗೆ ಭಗವದಾಜ್ಞೆಯ ಮೇರೆಗೆ ಮೋಕ್ಷವನ್ನ ಕೊಡುವಂತಹ ಶಕ್ತಿ ಇದೆ. ಇಂತಹ ಶ್ರೀ ಮುಖ್ಯ ಪ್ರಾಣದೇವರಿಗೆ ಆಶ್ರಯನೆಂದರೆ ಸಾಕ್ಷಾತ್ ಶ್ರೀಮನ್ನಾರಾಯಣನು. ಹೀಗೆ ಶ್ರೀಹರಿಯ ಮಹಿಮೆಗಳಿಂದೊಡಗೂಡಿದ ಶ್ರೀ ಮೋದಂಪಲ್ಲಿ ಮಾರುತೀಶನ ಮಹಾತ್ಮೆಗಳನ್ನು ಕೇಳಿ ಯಾರು ಭಜಿಸುವರೋ ಅವರು ತಮ್ಮ ಅನಿಷ್ಟಗಳನ್ನು ನಿವಾರಣೆ ಮಾಡಿಕೊಂಡು ನಿತ್ಯಾನಂದರಾಗಿ ಮುಕ್ತಿಯನ್ನು ಹೊಂದುತ್ತಾರೆ. ದೇವಶ್ರೇಷ್ಠನಾದ ವಾಯುದೇವರು ಸನ್ನಿಹಿತರಾಗುವುದರಿಂದ ದೇಹವು ಪವಿತ್ರವಾಗಿಯೇ ಉಳಿದು ಕಣ್ಣಿಲ್ಲದಿದ್ದರೆ ಕುರುಡನೆಂದು, ಕಾಲಿಲ್ಲದಿದ್ದರೆ ಕುಂಟನೆಂದು, ಕಿವಿ ಕೇಳಿಸದಿದ್ದರೆ ಕಿವುಡನೆಂದು ಕರೆಯಿಸಿಕೊಳ್ಳುವವರೇ ವಿನಃ ಶರೀರವು ಎಂದೂ ನಶಿಸುತ್ತದೆ. ಶರೀರವು ನಶಿಸುವುದಿಲ್ಲ. ಶರೀರವು ಶವವೆಂದು ಕರೆಯಲ್ಪಡುತ್ತದೆ. ಶರೀರವು ಶವವೆಂದು ಕರೆಯಲ್ಪಟ್ಟು ನಶಿಸುವುದು. ಇಂತಹ ಮಹಿಮೋಪೇತನಾದ ಸುಪ್ರಸಿದ್ಧನಾದ ಶ್ರೀ ಭಾರತೀಶನನ್ನ ಭಜಿಸುವರೇ ಪರಮ ಭಾಗ್ಯಶಾಲಿಗಳು. ದೇವನೇ ನಿನ್ನ ನೀನೇ, ದೇವನೇ ನಿನ್ನ ನೀನೇ, ನಮಗೇನು ತಿಳಿಯದು ವಿಶ್ವಪಾಲಕ. ದೇವನೇ ನಿನ್ನ ಲೀಲೆ, ದೇವನೇ ನಿನ್ನ ಲೀಲೆ, ನಮಗೇನು ತಿಳಿಯದು ವಿಶ್ವಪಾಲಕ. ಬಲಭೀಮನು ತಂದೆ ಬಲಭೀಮನು ತಂದೆ ಕರುಣಾಳು ತಂದೆ ನೀನು ಶ್ರೀರಾಮ ಭಕ್ತ. ಕರುಣಾಳು ತಂದೆ ನೀನು ಶ್ರೀರಾಮ ಭಕ್ತ. ದೇವನೇ ನಿನ್ನ ಲೀಲೆ ನಮಗೇನು ತಿಳಿಯದು ವಿಶ್ವಪಾಲಕ. ದೇವನೇ ನಿನ್ನ ಲೀಲೆ. ಪವನಪುತ್ರ ಹನುಮಾನುತಿ ಸೂತ ಪುರಾಣಿಕರು ಸ್ವಾಮಿ, ಸೂತ ಪುರಾಣಿಕರೇ, ಶ್ರೀ ಪ್ರಾಣದೇವರಿಗೆ ಯಾವ ಯಾವ ಫಲಪುಷ್ಪಾದಿಗಳು ಅತ್ಯಂತ ಪ್ರೀತಿಕರವಾದಂಥವು, ಯಾವ ಪದಾರ್ಥಗಳು ಆತನಿಗೆ ಪ್ರೀತಿಕರವಾದವು ದಯವಿಟ್ಟು ಹೇಳಬೇಕು ಎಂದು ವಿಜ್ಞಾಪಿಸಿದಾಗ, ಅಯ್ಯ ಶವನಕಾದಿಗಳೇ, ಮಲ್ಲಿಗೆ, ಮಾಲತಿ, ಜಾಜಿ, ಸೇವಂತಿಗೆ, ಸಂಪಿಗೆ, ಪುನ್ನಗ, ಬಕುಳ, ನಾಗಸಂಪಿಗೆ, ಕಮಲ ಪುಷ್ಪ, ಕರವೀರ, ವಾಸಂತಿಕಾ ಪುಷ್ಪ, ತುಳಸಿ, ಮಂಜರಿ, ಸೌಗಂಧಿಕಾ ಕುಸುಮ ಅಂದರೆ ನೀಲಕಮಲ, ಸಹಸ್ರ ದಳವುಳ್ಳದ್ದು,
ಇವೆಲ್ಲವೂ ಶ್ರೀ ಹನುಮಂತರಿಗೆ ಪ್ರೀತಿಕರವಾದಂತಹ ಪುಷ್ಪಗಳು. ಕುಬೇರನ ಪಟ್ಟಣಕ್ಕೆ ಅಲಕಾವತಿ ಪಟ್ಟಣವೆಂದು ಹೆಸರು. ಪೂರ್ವದಲ್ಲಿ ಪಾಂಡವರು ವನವಾಸಕ್ಕೆ ಹೊರಟಾಗ ಒಂದು ಸೌಗಂಧಿಕ ಪುಷ್ಪವು ಗಾಳಿಯಲ್ಲಿ ಹಾರಿ ಬಂದು ದ್ರೌಪದಿ ದೇವಿಯ ಹತ್ತಿರ ಬಿದ್ದಿತು. ಅದನ್ನು ಪರಮಾನಂದದಿಂದ ಶ್ಲಾಘನೆ ಮಾಡಿದನೆಂದ್ರೆ ಮೂಸು ನೋಡಿದ್ದನ್ನ, ವಾಸನೆ ನೋಡಿದ್ದನ್ನ ಶ್ರೀ ಭೀಮಸೇನ ದೇವರು ದ್ರೌಪದಿಗೆ ಇದರಲ್ಲಿ ಬಹಳ ಪ್ರೀತಿ ಇದೆ ಎಂದು ಭಾವಿಸಿ ಅಂತಹ ಪುಷ್ಪಗಳನ್ನು ತರಲು ಕುಬೇರನ ಪಟ್ಟಣಕ್ಕೆ ಹೋಗಿದ್ದಾರೆ. ಅಲ್ಲಿ ಮಣಿಮಂದನ ಅಪಾರ ಸೈನ್ಯವು ಪ್ರತಿಬಂಧಕ ಮಾಡಿಬಿಟ್ಟಿದೆ ಭೀಮಸೇನ ದೇವರಿಗೆ. ಆಗ ನಮ್ಮ ಭೀಮಸೇನ ದೇವರು ಗದಾ ಪ್ರಹಾರದಿಂದ ಸಮಸ್ತರನ್ನ ಕೊಂದು ಮಣಿಮಂದನನ್ನು ಮರ್ದನ ಮಾಡಿ ಸೌಗಂಧಿಕ ಪುಷ್ಪಗಳನ್ನು ತಂದು ದ್ರೌಪದಿ ದೇವಿಗೆ ಕೊಟ್ಟಿದ್ದಾರೆ. ಆ ಮಣಿಮಂತನೇ ಭೀಮಸೇನ ದೇವರಲ್ಲಿ ದ್ವೇಷದಿಂದ ಕಲಿಯುಗದಲ್ಲಿ ಸನ್ಯಾಸಿಗೆ ವೇಷ ಧರಿಸಿ ಜೀವ ಬ್ರಹ್ಮೈಕ್ಯವಾದವನ್ನ ಪ್ರಚಾರ ಮಾಡಿದ್ದಾನೆ. ಈ ದುರ್ಮತವನ್ನು ನಿರ್ಮೂಲನೆ ಮಾಡುವುದಕ್ಕಾಗಿ ಭೀಮಸೇನ ದೇವರೇ ಶ್ರೀಮಧ್ವಾಚಾರ್ಯರೆಂಬ ನಾಮದಿಂದ ಅವತರಿಸಿ ವೈಷ್ಣವ ಮತ ಪ್ರತಿಷ್ಠಾಪನಾಚಾರ್ಯರಾಗಿಬಿಟ್ಟಿದ್ದಾರೆ. ಶ್ರೀ ಹನುಮಂತ ದೇವರಿಗೆ ಸೌಗಂಧಿಕ ಪುಷ್ಪಗಳನ್ನು ನೋಡಿದೊಡನೆ ಈ ಪುರಾತನ ಚರಿತ್ರೆಯೆಲ್ಲವೂ ಜ್ಞಾಪಕವಾಗಿ ಆನಂದಭರಿತವಾಗಿ ಭಕ್ತರಿಗೆ ಇಷ್ಟ ಫಲಗಳನ್ನ ಕೊಡುತ್ತಾರೆ. ಯಾವ ಪುಷ್ಪಗಳನ್ನ, ಯಾವ ನೈವೇದ್ಯಗಳನ್ನ ಶ್ರೀ ಪ್ರಾಣದೇವರಿಗೆ ಅರ್ಪಿಸಬೇಕಾದರೂ ಮೊದಲು ಶ್ರೀ ಭಗವಂತನಿಗೆ ಅರ್ಪಿಸಿ ನಂತರ ಶ್ರೀ ಮುಖ್ಯ ಪ್ರಾಣನಿಗೆ ಸಮರ್ಪಣೆ ಮಾಡಬೇಕು. ಶ್ರೀ ವಾಸುದೇವನು ಸರ್ವತ್ರ ಸನ್ನಿಹಿತನಾಗಿರಲು ಆತನ ಎದುರಿನಲ್ಲಿ ಇತರ ದೇವತೆಗಳನ್ನು ನೇರವಾಗಿ ಪೂಜಿಸಿದರೆ ಮಹಾರಾಜನ ಎದುರಿನಲ್ಲಿ ಆತನನ್ನ ಬಿಟ್ಟು ಆತನ ದಾಸಿಯರನ್ನ ಪೂಜಿಸಿದರೆ ರಾಜಕೋಪಕ್ಕೂ ಭೃತ್ಯರ ಕೋಪಕ್ಕೂ ಪಾತ್ರರಾಗುವಂತೆ ವಿಷ್ಣು ಭಕ್ತಾಗ್ರೇಸರಾದ ವಾಯುದೇವರನ್ನು ಕೂಡ ಶ್ರೀ ವಿಷ್ಣು ಪೂಜಾ ನಂತರದಲ್ಲಿ ಪೂಜಿಸತಕ್ಕದ್ದು. ಇದರಿಂದ ಶ್ರೀ ಮುಖ್ಯ ಪ್ರಾಣದೇವರು ಪರಮ ಪ್ರೀತನಾಗಿ ಶ್ರೀ ಬಲಭೀಮಸೇನ ಸ್ವಾಮಿಯ ಚರಿತ್ರೆಯನ್ನ ಕ್ಯಾಸೆಟ್ನ ಪ್ರಥಮವಾಗಿ ಕೀರ್ತನೆ ಮಾಡಿದ್ದೇನೆ. ದಯಾಳುಗಳಾದ ಭಕ್ತ ವೃಂದದವರು ಏನಾದರೂ ತಪ್ಪುಗಳಿದ್ದಲ್ಲಿ ತಮ್ಮ ಮಗನೋಪಾದಿಯಲ್ಲಿ ಕ್ಷಮಿಸಬೇಕು. ಹಾಗೂ ಅಪೋಲೋ ಎಲೆಕ್ಟ್ರಾನಿಕ್ಸ್ ಗುರ್ಮೆಟ್ಕಾಲ್ ಇವರಿಗೂ, ಸಂಗೀತ ಕಲಾವಿದರಿಗೂ, ನಮ್ಮ ಮೋತಂಪಲ್ಲಿ ವಾಸನಾದ ಶ್ರೀ ಬಲಭೀಮಸೇನ ಸ್ವಾಮಿಯ ಅಖಂಡವಾದ ಆಯುಷ್ಯ, ಆರೋಗ್ಯ, ಸಂಪತ್ತು, ಸೌಭಾಗ್ಯ, ಸಾಹಿತ್ಯ ಭಕ್ತಿಯನ್ನು ಕೊಟ್ಟು ಅಖಂಡ ಆಶೀರ್ವದಿಸಲಿ ಎಂದು ಆರತಿ ಬೆಳಗುವನೋ ಬಲಭೀಮ, ಆರತಿ ಬೆಳಗುವನೋ ಮೋತಂ ಪನ್ನಿಮಾತ ಪ್ರಾಣ ದೇವರಿಗೆ, ಮೋತಂ ಪನ್ನಿಮಾತ ಪ್ರಾಣ ದೇವರಿಗೆ ಶ್ರೀಮದ್ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ರಾಮಕೃಷ್ಣ ವೇದನಾಥಾತ್ಮಕ ಶ್ರೀ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಆರತಿ ಆರತಿ ಮೋತಿ ಪನ್ನಿವಾಸ ಪ್ರಾಣದೇವರಿಗೆ, ಮೋತಂ ಪನ್ನಿವಾಸ ಪನ್ನಿವಾಸ ಪ್ರಾಣದೇವರಿಗೆ ಆರತಿ ಶ್ರೀ ವಲ್ಲಭೀಮಸೇನ ಸ್ವಾಮಿ ಗೋವಿಂದ, ಪ್ರಹ್ಲಾದವರ ಗೋವಿಂದ, ಕೂರ್ಮಾವತಾರ ಗೋವಿಂದ ಗೋವಿಂದ, ನರಸಿಂಹಾವತಾರ ಗೋವಿಂದ ಗೋವಿಂದ, ಮತ್ಸ್ಯಾವತಾರ ಗೋವಿಂದ ಗೋವಿಂದ, ಭೀಮಸೇನ ಸ್ವಾಮಿ ಗೋವಿಂದ.
ಕೇಸರಿ ನಂದನ ಪವನ ಪುತ್ರ ಹನುಮಾನ್ ಕಿ ಶ್ರೀ ಬಲ ಭೀಮದೇವ ಸ್ವಾಮಿ ಮಹಾರಾಜ್ ಕಿ ಯಾತ್ರೆಗೆ ಹೋಗನು ಬಾರಮ್ಮ ಬಲ ಭೀಮ ಸ್ವಾಮಿಯ ನೋಡಮ್ಮ ಜಾತ್ರೆಗೆ ಹೋಗನು ಬಾರಮ್ಮ ಬಲ ಭೀಮ ಸ್ವಾಮಿಯ ನೋಡಮ್ಮ ದರ್ಶನವಾ ನೀನು ಪಡೆಯಮ್ಮ ದರ್ಶನವಾ ನೀನು ಪಡೆಯಮ್ಮ ಭೀಮ ಸ್ವಾಮಿಯ ನೋಡಮ್ಮ